ಅನಾವಶ್ಯಕ ಖರ್ಚುಗಳಿಂದ ದೂರ ಇರಿ. ಜುಲೈ ತಿಂಗಳಲ್ಲಿ ಬಹಳಷ್ಟು ಸರ್ಪ್ರೈಸಸ್ಗಳು ಬರುವುದವು. ಯಾರು ಈ ರಾಶಿಯವರು ನೋಡೋಣ ಬನ್ನಿ. ಮಿಥುನ ರಾಶಿಯವರಿಗೆ ಜುಲೈ ತಿಂಗಳು ಹೇಗಿರಲಿದೆ ನೋಡೋಣ ಬನ್ನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಎಂಡ್ವರೆಗೂ ನೋಡಿ. ಕೊನೆಯಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ರೆಮಿಡಿಯನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಮಿಥುನ ರಾಶಿಯವರಿಗೆ ಸೂರ್ಯ ದ್ವಿತೀಯ ಭಾವದಲ್ಲಿ ಗೋಚರ ಮಾಡ್ತಾ ಇದ್ದಾನೆ. ಇದು ಕುಟುಂಬ, ಮಾತು ಮತ್ತು ಹಣಕಾಸಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಇದರ ಜೊತೆಗೆ ಬಾಯಿ, ಗಂಟಲು ಮತ್ತು ಕಿವಿಗೆ ಸಂಬಂಧಿತ ಸಮಸ್ಯೆಗಳು ಬರಬಹುದು. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಕುಟುಂಬದಲ್ಲಿ ಹಣಕಾಸಿನ ವಿಷಯದಲ್ಲಿ ವಾದವಿವಾದಗಳಾಗುವುದವು. ಶಾಂತ ಪ್ರವೃತ್ತಿಯಿಂದ ವರ್ತಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಅನಾವಶ್ಯಕ ಖರ್ಚಿನಿಂದ ದೂರ ಇರುವಂತಹ ಒಂದು ಪ್ರಯತ್ನವನ್ನ ಮಾಡಿ. ಸಾಧ್ಯವಾದಷ್ಟು ಮಾತಿನ ಮೇಲೆ ಹಿಡಿತ ಇಟ್ಕೊಂಡು ಹೋದಲ್ಲಿ ಬಹಳ ಒಳ್ಳೆ ರಿಸಲ್ಟ್ಸ್ ನ ಈ ಮಂತ್ ನೀವು ನೋಡಬಹುದು. ಲೈಫ್ ಇನ್ಸೈಟ್ಸ್ ನ ಹೇಳ್ಕೊಡ್ತೀನಿ. ಸೆಲ್ಫ್ ಕಂಟ್ರೋಲ್, ಮೌನ ಮತ್ತು ಅನಾವಶ್ಯಕ ಖರ್ಚಿನ ಮೇಲೆ ಹಿಡಿತ ನಿಮ್ಮನ್ನ ರಕ್ಷಿಸಲಿದೆ. ಹೆಲ್ತ್ ಟಿಪ್ಸ್ ಅನ್ನ ಹೇಳ್ಕೊಡ್ತೀನಿ. ಈ ಮಂತ್ ಅಲ್ಲಿ ಸಾಧ್ಯವಾದಷ್ಟು ಸ್ಪೈಸಿ ಫುಡ್ಸ್ ನ ಅವಾಯ್ಡ್ ಮಾಡಿ, ಬಿಸಿಯಾಗಿರುವಂತಹ ಪದಾರ್ಥಗಳನ್ನ ತಿನ್ನೋದನ್ನ ಅವಾಯ್ಡ್ ಮಾಡಿದ್ರೆ ಬಹಳ ಒಳ್ಳೆ ರಿಸಲ್ಟ್ಸ್ ನ ಈ ಮಂತ್ ನೀವು ನೋಡಬಹುದು. ಒಂದು ಇಂಪಾರ್ಟೆಂಟ್ ರೆಮಿಡಿನೂ ಸಹಿತ ಹೇಳ್ಕೊಡ್ತೀನಿ. ಸೊ ಈ ತಿಂಗಳು ಪ್ರತಿ ರವಿವಾರ ತೆಂಗಿನಕಾಯಿ ಮತ್ತು ಆಲ್ಮಂಡ್ಸ್ ನ ದೇವಸ್ಥಾನದಲ್ಲಿ ದಾನ ಮಾಡೋದ್ರಿಂದ ಬರುವಂತಹ ಪ್ರಾಬ್ಲಮ್ಸ್ ನ ನೀವು ಈಸಿಲಿ ಟ್ಯಾಕಲ್ ಮಾಡಬಹುದು. ಜುಲೈ ತಿಂಗಳ ಬಗ್ಗೆ ನಿಮ್ಗೆ ಏನಾದರೂ ಡಿಟೇಲ್ಡ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 3 ಅಂತ ಟೈಪ್ ಮಾಡಿ. ನಮ್ಮ ಪೇಜ್ ನ ಫಾಲೋ ಮಾಡಿ. ಈ ಪ್ರೊಸೆಸ್ ನ ಆಟೋಮೇಟ್ ಮಾಡಿದೀವಿ. ಫಾಲೋ ಮಾಡಿದ್ರೆ ಮಾತ್ರ ಪ್ರಿಡಿಕ್ಷನ್ಸ್ ನಿಮ್ಗೆ DM ಆಗುತ್ತೆ.